ನಾನು ಹೇಳಿದೀನಿ ಸೀನಾ 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 ಮಕ್ಳು ಏನ್ ಕುಡಿತಾರೆ? ಆಲ್ಕೋಹಾಲ್. ವಿಷ. ಸೀನಂಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ, ದಮ್ ಹೊಡಿಬೇಡ ಅಂತ ಹೊಡೆದು 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 ನನ್ನ ಪ್ರಾಣ ತಿನ್ನೋನು. ನಾನು ಗರ್ಲ್ ಫ್ರೆಂಡೇ ಮೇಂಟೈನ್ ಮಾಡಿ. ಅದ್ರಲ್ಲಿ ಏನ್ ತಪ್ಪಿದೆ? ಏನೇನೋ ನಿಮ್ ಮನೇಲಿ ಒಂದು ರೂಮ್ ಇದೆ, ಅದಕ್ಕೆ ಕಿಟಕಿನೂ ಇಲ್ಲ, ಬಾಗ್ಲೂ ಇಲ್ಲ. ಯಾವ ರೂಮು? ಬಾತ್ರೂಮು. ಕಿಟಕಿ ಬಾಗ್ಲಿಲ್ಲ. ಜಂಪಿಂಗ್ ನೀವ್ ಹೇಳ್ಬೇಕು, ಇಲ್ಲ ನೀವು ಪಾಸ್ ಮಾಡಿದ್ರೆ ಸೆಕೆಂಡ್ ಕ್ವೆಶ್ಚನ್ ನಿಮ್ಗೆ ಬರುತ್ತೆ, ಇಲ್ಲಾಂದ್ರೆ ಅವ್ರಿಗೆ ಇರುತ್ತೆ. ನೀವು ಸೆಕೆಂಡ್ ನನಗೆ ಬೇಕು, ನನಗೆ ಸೆಕೆಂಡ್ ಕ್ವಶನ್ ಬೇಕು. ನೀವ್ ಅದನ್ನ ಆಡಬೇಕು. ಈಗ್ಲೇ ಹಿಂಗ ಆರಾಮಾಗಿ ಕೂತಿರೋಣ, ನೀವು ಡಿಸೈಡ್ ಮಾಡ್ತಾರೆ. ಹಾಡಲ್ಲಿ ಒಂದು ಯೋಗಿ ಇವ್ರು ಇಬ್ರು ಡಾನ್ಸ್ ತುಂಬಾ ಚೆನ್ನಾಗಿದೆ, ದಿಸ್ ಇಸ್ ಎಕ್ಸ್ಕ್ಲೂಸಿವ್. ಕರೆಕ್ಟ್. ಸಕ್ಕದಾಗಿದೆ ಆ ಹಾಡು. ಥಿಯೇಟರ್ ಅಲ್ಲಿ ಪ್ರೀವಿಯಸ್ ಚಾನೆಲ್ ಹೇಳಿದ್ದೆ. ಹೌದಾ? ಅಯ್ಯೋ, ನಾನೇ ಹೇಳಿಲ್ಲ. ಕತ್ತಲಲ್ಲೂ ಬೆಳಕ ಕಂಡೇನು. ಆ ಬೆಂಕಿ ಸಾಂಗ್ ಅಂತೂ ರಿಯಲಿ ಬೆಂಕಿ. ಎಲ್ರಿಗೂ ಹಾಗೆ ಅನ್ಸುತ್ತೆ. ನೀವೇನ ರೀಲ್ ಮಾಡಿದ್ರಾ? ನಾನ್ ಮಾಡಿಲ್ಲ ಸರ್, ನಿಮ್ ಜೊತೆಗೆ ಮಾಡ್ಬೇಕಂತ ಕಾಯ್ತಾ ಇದ್ದೆ. ಇವತ್ ಮಾಡಿ ಇವ್ರ ಜೊತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಮನೆ ಮನೆ ರಾಮಾಯಣ ಕೇಳಿ ಸಾಕಾಯ್ತಪ್ಪ. ಮೋಸ್ಟ್ ವೈಟೆಡ್ ಯಾವ್ದಕ್ಕೆಪ್ಪ ಅಂದ್ರೆ ಗ್ರಾಮಾಯಣ ಕೇಳೋದಕ್ಕೆ ನಾನು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೆ. ಈ ರಾಮಾಯಣ ಎಲ್ಲ ಗೊತ್ತು, ಈ ಗ್ರಾಮಾಯಣದಲ್ಲಿ ಏನಿರುತ್ತೆ ಅಂತ ನಿಮ್ಗೂ ಅನ್ಸಿರ್ಬೋದು. ಯಾಕಂದ್ರೆ ಈ ಹೆಸರು ಇದೆಯಲ್ಲ ಗ್ರಾಮಾಯಣ ಅನ್ನೋದು ತುಂಬಾ ಸೌಂಡ್ ಮಾಡ್ಬಿಡ್ತು. ಸೊ ಗೊತ್ತಿರುತ್ತೆ ಅಲ್ವಾ? ಸೊ ಒಂದ್ಸರಿ ಕೇಳೋಣ ಅವ್ರನ್ನು ಗ್ರಾಮಾಯಣದ ಬಗ್ಗೆ ಏನೇನಿದೆ ಅಂತ. ಗ್ರಾಮಾಯಣ ಅಂದ್ರೆ ಇದೇ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತ ನಾ ಹೇಳ್ದಂಗೆ ಮೋಸ್ಟ್ ವೇಟೆಡ್ ಸಿನಿಮಾ. ಸೊ ಅವ್ರ ವೆಲ್ಕಮ್ ಮಾಡ್ಕೊಡ್ತೀನಿ. ಸಿನಿಮಾದ ಹೀರೋ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಸೂಪರ್. ನೀವು? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಹಾಗೆ ಸಿನಿಮಾದ ಹೀರೋಯಿನ್ ಮೇಘಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹೇಗಿದ್ದೀರಾ? ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ. You're looking beautiful. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಶೋ. Thank you. ನಾವು ಸಾಮಾನ್ಯವಾಗಿ ರಾಮಾಯಣಗಳು ಕೇಳ್ತಾ ಇರ್ತೀವಿ ಅಲ್ವಾ ಸರ್, ಅಕ್ಕಪಕ್ಕದ್ದು ಅಥವಾ ನಮ್ಮ ಮನೇಲೆ ಕೇಳ್ತಿರ್ತೀವಿ, ಪಕ್ಕದ ಮನೆ ಕೇಳ್ತಾ ಇರ್ತೀವಿ. ಸೊ ಈಗ ನಿಜವಾಗ್ಲೂ ರಾಮಾಯಣದ ಮೇಲೆ ಎಲ್ರಿಗೂ ಮನ್ಸಾಗಿದೆ. ಯಾಕೆ ಅಂದ್ರೆ ಒಳ್ಳೆ ಇನ್ವಿಟೇಷನ್ ಕೊಟ್ಬಿಟ್ಟಿದೀರಾ ಸೂಪರ್ ಡೂಪರ್ ಹಾಡ್ ಮೂಲಕ. ಆ ಬೆಂಕಿ ಸಾಂಗ್ ಅಂತೂ ರಿಯಲಿ ಬೆಂಕಿ. ಎಲ್ರಿಗೂ ಹಾಗೆ ಅನ್ಸುತ್ತೆ. ನೀವೇನ ರೀಲ್ ಮಾಡಿದ್ರಾ? ನಾನ್ ಮಾಡಿಲ್ಲ ಸರ್, ನಿಮ್ ಜೊತೆಗೆ ಮಾಡ್ಬೇಕಂತ ಕಾಯ್ತಾ ಇದ್ದೆ. ಇವತ್ ಮಾಡಿ ಇವ್ರ ಜೊತೆ. Actually ನೀವು ಸೇರಿ ನೀವು ಕೈವಾದಲ್ಲಿ ಮಾಡಿದ್ ಸಕ್ಕತ್ ಹಿಟ್ ಆಗಿತ್ತು ತಾನೇ ಅದು. ಸಕ್ಕತ್ತಾಯ್ತಲ್ಲ? ಇವ್ರ ಧನ್ವೀರ್ ಜೊತೆಗೆ ಹೌದು, ಸಂಕ್ರಾಂತಿ ಸಕ್ಕತ್ ಚೆನ್ನಾಗಿ ಹೊಡಿತು. ಚೆನ್ನಾಗಿ ಬಂದಿತ್ತು. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಸಾಂಗ್. ಆಕ್ಚುಲಿ ಮನೆ ಮೆಚ್ಚಿದ ಹುಡುಗಿ ಸಿನಿಮಾದಲ್ವಾ, ಅದನ್ನ ಇವಾಗ ಒರಿಜಿನಲ್ ಸಾಂಗ್ ಕೇಳಿದ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕೆಲವೊಮ್ಮೆ ಏನ್ ಅನ್ಸುತ್ತೆ, ಹಿಟ್ ಸಾಂಗ್ ಗಳನ್ನ ಬೀಟ್ ಮಾಡಕ್ ಆಗಲ್ಲ ಕಷ್ಟ. ಬಟ್ ನಿಮ್ದು ಏನಾಯ್ತು ಅಂದ್ರೆ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದೆ. ಏನಿವೆ ಅದು ಶಿವಣ್ಣ ಸಾಂಗ್ ಅದು ಮಾಡಿರೋ ಹೆಸರು ಅಂತ ಸಖತ್ ಬಿಡಿ, ಎವರ್ ಗ್ರೀನ್ ಅಂತಾರಲ್ಲ ಹಾಗೆ. ಇವತ್ತು ಹಾಕಿದ್ರು ಖುಷಿ ಆಗತ್ತೆ. ಬಟ್ ನಿಮ್ ಹಾಡು ಹತ್ರ ಬಂದಿದೆಯಲ್ಲ, ಹೇಗ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಆಮೇಲೆ ಆಕ್ಚುಲಿ ಎಲ್ಲಾ ಈಗ ಟೈಮ್ ತಗೊಂಡು ರೀಲ್ಸ್ ಮಾಡಿದ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಅಷ್ಟು ಇನ್ಫ್ಲೂಯೆನ್ಸ್ ಸ್ಟಾರ್ಟಿಂಗ್ ಒಂದಷ್ಟು ರೀಲ್ಸ್ ಮಾಡಿ ಹಾಕಿದ್ರು. ಸೊ ಅವ್ರೆಲ್ಲರ ಎಫರ್ಟ್ ಇದೆ ಈ ಸಾಂಗ್ ಹಿಟ್ ಆಗಕ್ಕೆ. ಆಕ್ಚುಲಿ ನಮ್ಗಳ ಎಫರ್ಟ್ ಎಷ್ಟಿದೆ, ಮ್ಯೂಸಿಕ್ ಅವ್ರ ಎಫರ್ಟ್ ಎಷ್ಟಿದೆ, ಅಷ್ಟೇ ಎಫರ್ಟ್ ಎಲ್ಲ ಜನರದಿದೆ. ಸೊ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನೀವೇನ್ ಹೇಳ್ತೀರಾ? ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸಾಂಗ್ ಎಲ್ಲ. ಅಂಡ್ ಎಲ್ಲಾ ಕಡೆ ರೀಲ್ಸ್ ಮಾಡಿದಿರಿ, ಎಲ್ಲಾರ ಜೊತೆ ಕೇಳಿದ್ದವ್ರ ಜೊತೆ ಎಲ್ಲ ಮಾಡಿದೀರಾ. ಸಖತ್ ಹಿಟ್ ಆಯ್ತು. ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಾಂಗ್ ಬಂದಾಗ, ಎಲ್ಲಿ ನೋಡಿದ್ರು ಇದೇ ಹಾಡು, ಯಾರ್ ಕೇಳಿದ್ರು ಅದೇ ಗುನುಗ್ತಾ ಇದ್ರು. ಅದೊಂಥರ ಸಕ್ಸಸ್ ಅಂತ ಅನ್ಸುತ್ತೆ ಒಂದ್ ಮಟ್ಟಕ್ಕೆ ಅಲ್ವಾ? ಖುಷಿ ಆಯ್ತು ನಿಜವಾಗ್ಲು. ಅಂದ್ರೆ ಎಲ್ರು ಇವ್ರು ಹೇಳ್ದ ಹಾಗೆ ಆ ಟೈಮ್ ತಗೊಂಡು ಆ ರೀಲ್ನ ಅವರು ತುಂಬಾ ಕ್ರಿಯೇಟಿವ್ ಆಗಿ ರೀಲ್ ಮಾಡೋದಾಗಿರ್ಬೋದು, ನಮ್ಗೆ ಟ್ಯಾಗ್ ಮಾಡೋದಾಗಿರ್ಬೋದು. ನಮ್ಗೆ ತುಂಬಾ ಖುಷಿ ಆಗೋದು ಅವ್ರು ಮಾಡೋ ರೀಲ್ನೆಲ್ಲ ನಮ್ಮ ಸ್ಟೋರಿಗಳಲ್ಲೆಲ್ಲ ನಾವು ಎಷ್ಟಾಗುತ್ತೋ ಅಷ್ಟು ರೀಲ್ಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ವಿ. ಆಮೇಲೆ ನಮ್ಮ ಲಹರಿ ಮ್ಯೂಸಿಕ್ ಅಲ್ಲಿ ಅವ್ರು ಎಲ್ರದ್ದು ಫುಲ್ ಎಡಿಟ್ ಮಾಡ್ಬಿಟ್ಟು ಹಾಕ್ತಾ ಇದ್ರು. ಸೊ ನಮ್ಗೇನೋ ಒಂಥರ ಏನೋ ಒಂದು ಸಿಕ್ದಂಗೆ ಅದು ಒಂದು ಇವರೆಲ್ಲ ರೀಲ್ ಮಾಡೋದಾಗಿರ್ಬೋದು ರೀಚ್ ಆಗಿದ್ದು ಸಖತ್ ಖುಷಿ ಆಯ್ತು. ತುಂಬಾ ಮಿಲಿಯನ್ಸ್ ಗಟ್ಲೆ ಹೋಗಿದೆ, ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಒಂದ್ ಮಟ್ಟಕ್ಕೆ ಅದು ಗೆದ್ದಂಗೇನೆ ಅನ್ಸುತ್ತೆ ನನ್ಗಂತೂ. ಸೊ ಸರ್ ನೀವು ಅಷ್ಟೇ ಲಾಸ್ಟ್ ಇಂಟರ್ವ್ಯೂ ಒಂದ್ಸರಿ ಹೇಳಿದ್ರಿ ಯಾವ ಸಿನಿಮಾ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಸರ್ ಹೇಳಿದ್ರು ಗ್ರಾಮಾಯಣ ಅಂತ. ಸೊ ಅವಾಗ ಹೆಚ್ಚಿಗೆ ಬಿಟ್ಕೊಟ್ಟಿಲ್ಲ, ಯಾಕಂದ್ರೆ ಬೇರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇವತ್ತು ನೀವು ಗ್ರಾಮಾಯಣದ ಬಗ್ಗೆ ಹೇಳ್ಬೇಕು. ಯಾಕೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು, ನಾ ಈ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಯಾಕೆ? ನಂಗೆ ಅನ್ಸುತ್ತೆ ಮೊದಲಿಗೆ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಸಿಕ್ಸ್ ಸೆನ್ಸ್ ಆ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ಜೊತೆ ಈ ಸಿನಿಮಾದ ಕತೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇದ್ರದ್ದೊಂದು ದೊಡ್ಡ ಜರ್ನಿ ಇದೆ. ಸೊ ನಂಗಂತಲ್ಲ, ನಮ್ಮ ಮನೇಲಿ ಎಲ್ಲರಿಗೂ ಈ ಸಿನಿಮಾ ಇಷ್ಟ, ನನ್ನ ಫ್ರೆಂಡ್ಸ್ಗೆ ತುಂಬಾ ಇಷ್ಟ. ಸೊ ಯಾರಿಗಾದ್ರೂ ಫಸ್ಟ್ ಇದೇ ಕೇಳೋದು, ಇನ್ನು ಗ್ರಾಮಾಯಣ ಯಾವಾಗ ಬರುತ್ತೆ ಅಂತ. ಇವಾಗ ಕೊನೆಗೆ
ಬರ್ತದೆ. ಆಮೇಲೆ ಒಂದು ಒಳ್ಳೆ ಜರ್ನಿ ಆದಾಗ ಸಿನಿಮಾ ಜೊತೆ ಆ ಸಿನಿಮಾನ ತುಂಬಾ ಹೆಚ್ಚು ಪ್ರೀತಿಸಕ್ ನಾವೇ ಶುರು ಮಾಡ್ತೀವಿ. ಅದೇ ರೀತಿ ಜನರಿಗೂ ಅಷ್ಟೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಜುಲೈ 3ಗೆ ಕಾಯ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಗ್ರಾಮಾಯಣ? ನನಗೆ ಇದು ತುಂಬಾನೇ ಸ್ಪೆಷಲ್. ಯಾಕಂದ್ರೆ ಇವ್ರದ್ದು ಆಲ್ರೆಡಿ ಒಂದು ಜರ್ನಿ ಇತ್ತು. ಆ ಜರ್ನಿಗೆ ನಾನು ಬಂದು ಜಾಯ್ನ್ ಆಗಿ ಆ ಪಾತ್ರ ಸರ್ ಹೇಳಿದಾಗ ಅದನ್ನ ಕೇಳಿ ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ನನಗೆ ನನ್ನ ಒಂದು ಸಿನಿ ಕೆರಿಯರ್ಗೆ ಇದೊಂದು ತುಂಬಾ ಒಳ್ಳೆ ಪಾತ್ರ ಆ್ಯಡ್ ಆಯ್ತು ಅಂತ ಖುಷಿ ಆಯ್ತು. ಆಮೇಲೆ ಲಹರಿ ಸಂಸ್ಥೆ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ಇಟ್ಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಕಥೆನೂ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ಹ್ಯಾಪಿ. ಸಾಮಾನ್ಯವಾಗಿ ಫ್ರೀ ಇದ್ದಾಗ ಸಿನಿಮಾ ನೋಡೋಣ ಅಂತ ಅನ್ಸಿದ್ರೆ ಯಾವ ರೀತಿ ಸಿನಿಮಾನ ನೀವು ಹುಡುಕ್ತೀರಾ ಸರ್? ಈ ರೀತಿ ಜಾನರ್ ಇರೋ ಸಿನಿಮಾಗಳನ್ನ ನೋಡ್ಬೇಕು ಅಂತ ಅನ್ಕೊಳ್ತಾರ? ನಾರ್ಮಲ್ ಆಗಿ ಈಗ ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಿರ್ತೀನಿ ಅದ್ರ ರೆಫರೆನ್ಸ್ ಒಂದಷ್ಟು ಸಿನಿಮಾಗಳು ಇರುತ್ತೆ. ಅದನ್ನ ಡೈರೆಕ್ಟರ್ ಹತ್ರ ಕೇಳಿರ್ತೀನಿ. ಆ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತಾ ಇರ್ತೀನಿ. ಇಲ್ಲ ಅಂದ್ರೆ ಅದು ಒಂದೊಂದ್ಸರಿ ಸಡನ್ ಆಗಿ ಚಿಕ್ಕಪ್ಪನ ಹಳೆ ಸಿನಿಮಾ ನೋಡೋಣ ಅನ್ಸುತ್ತೆ, ಅದ್ ನೋಡ್ತೀನಿ. ತಾತಂದ್ ಒಂದಷ್ಟು ಸಿನಿಮಾಗಳು ನೋಡ್ತೀನಿ. ನನ್ನ ತಂದೆದು ದೊಡ್ಡಪ್ಪನ್ ನೋಡ್ತೀನಿ. ಇಲ್ಲ ಒಂದಷ್ಟು ರಾಮ್ ಕಾಮ್ ಸಿನಿಮಾಗಳು ನೋಡ್ತೀನಿ. ಸೊ ಸಿನಿಮಾ ಅಂದ್ರೆ ಇದೇ ತರ ಸಿನಿಮಾ ನೋಡ್ಬೇಕು ಅಂತ ಇದಿಲ್ಲ, ಬಟ್ ಆ ಮೂಡ್ ಪ್ರಕಾರ. ಯಾಕಂದ್ರೆ ಸಿನಿಮಾನೇ ನಮ್ಮ ತಲೆಯಲ್ಲಿರೋ ಒಂದ್ ಮೂಡ್ ನ ಚೇಂಜ್ ಮಾಡುತ್ತೆ. ಸೊ ಒಂದ್ ಮೂಡ್ ಇದ್ರೆ ಇನ್ನೊಂದ್ ಮೂಡ್ಗೆ ಶಿಫ್ಟ್ ಮಾಡೋಕೆ ಆ ತರ ಸಿನಿಮಾನ ನೋಡ್ತೀನಿ. ನೀವ್ ಯಾವ ರೀತಿ ಸಿನಿಮಾಗಳನ್ನ ಆಯ್ಕೆ ಮಾಡ್ತೀರಾ? ನನಗೆ ಆಲ್ಮೋಸ್ಟ್ ಸ್ವಲ್ಪ ನನಗೆ ಈ ಲವ್ ಸ್ಟೋರೀಸ್ ಜಾಸ್ತಿ ನೋಡ್ತೀನಿ. ನಾನು ಲವ್ ಸ್ಟೋರಿ, ಸ್ವಲ್ಪ ಸ್ಲೋ ಸಿನಿಮಾಗಳು ಜಾಸ್ತಿ ನೋಡ್ತೀನಿ. ಹಂಗೆ ಈ ಬ್ಲಡ್ ನೋಡಕ್ ಸ್ವಲ್ಪ ಕಷ್ಟ ನನಗೆ, ನೋಡಕ್ಕಾಗಲ್ಲ. ಆಮೇಲೆ ಹಾರರ್ ಫಿಲಮ್ಗೆ ಸ್ವಲ್ಪ ಭಯ ಆಗತ್ತೆ ನೋಡಕ್ಕೆ. ಸೊ ಅದ್ರ ಬದಲು ಲವ್ ಸ್ಟೋರಿ ಈ ತರ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ಸರ್ ಇತ್ತೀಚೆಗೆ ಎಲ್ಲರೂ ಎಲ್ಲಾ ತರ ಸಿನಿಮಾಗಳನ್ನ ನೋಡ್ಬಿಟ್ಟಿರ್ತಾರೆ. ಮುಂಚೆ ಎಲ್ಲ ನೀವು ಜನರನ್ನ ಮೆಚ್ಚೋದು ಸ್ವಲ್ಪ ಈಸಿ ಆಗಿತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಕನ್ನಡ ಅಂತ ನಾವು ನಮ್ಮ ಭಾಷೆ ಅಂತ ತಗೊಂಡಾಗ ನಮ್ಮ ಭಾಷೆನ ದಾಟಿ ಬೇರೆ ಸಿನಿಮಾ ನೋಡ್ತಿದ್ದವ್ರು, ಬೇರೆ ಭಾಷೆಗಳನ್ನ ಸಿನಿಮಾಗಳನ್ನ ನೋಡ್ತಿದ್ ಸ್ವಲ್ಪ ಸಂಖ್ಯೆ ಕಡಿಮೆ ಇತ್ತು. ಈಗ ಹಂಗಿಲ್ಲ. ಯಾವುದೇ ಸಿನಿಮಾ, ಯಾವುದೇ ಭಾಷೆಯ ಸಿನಿಮಾ ಈಗ ಡಬ್ಬ ಆಗ್ಬಿಟ್ಟಿರುತ್ತೆ, ಕನ್ನಡದಲ್ಲೇ ಬಂದ್ಬಿಡುತ್ತೆ. ಒಳ್ಳೆ ಸಿನಿಮಾ ಹಿಟ್ ಆಗಿದೆ ಅಂತ ಕೇಳಿಸ್ಕೊಂಡವ್ರು ಅಥವಾ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ರೆ ಕನ್ನಡದಲ್ಲಿ ನೋಡ್ಬಿಡ್ತಾರೆ. ಸೊ ಈಗಿನ ಜನಕ್ಕೆ ಸಿನಿಮಾ ಮೆಚ್ಚೋದು ಎಷ್ಟು ಚಾಲೆಂಜಿಂಗ್ ಆಗಿದೆ ಅಂದ್ರೆ ಯಾವ್ದಾದ್ರು ಕೇಳಿ ರಿಲೇಟ್ ಮಾಡ್ಬಿಡ್ತಾರೆ. ಸರ್ ಈ ತರ ಸಿನಿಮಾ ಆ ಭಾಷೆಯಲ್ಲಿ ಬಂದಿದೆ, ಈ ತರ ಕಥೆ ಅಲ್ಲಿ ನೋಡಿದೀನಿ ಅಂತ. ಸೊ ಈಗ ಎಷ್ಟು ಚಾಲೆಂಜಿಂಗ್ ಅಂತ ನಿಮ್ಗೆ ಪರ್ಸನಲಿ ಅನ್ಸುತ್ತೆ? ಬಿಕಾಸ್ ಯು ಆರ್ ಇಂಟು ಸಿನಿಮಾ, ನೀವು ಸಿನಿಮಾದಲ್ಲೇ ಇದೀರಾ, ಜನರನ್ನ ಮೆಚ್ಚಿಸ್ಬೇಕು, ದೊಡ್ಡ ಚಾಲೆಂಜಿಂಗ್ ಅಲ್ವಾ? ಹೇಗ್ ಅನ್ಸುತ್ತೆ ನಿಮ್ಗೆ ಇದು? ಅಂದ್ರೆ ಇವಾಗ ಸಿನಿಮಾ ಮಾಡಿದ್ರೆ ಫುಲ್ ಎಫರ್ಟ್ ಇಂದ ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಸಿನಿಮಾ ಕೊಡ್ಬೇಕು, ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ಬೇಕು. ಆಮೇಲೆ ನಮ್ಮ ಒಂದು ರೂಟೆಡ್ ಸಿನಿಮಾ ಕೊಡ್ಬೇಕು. ನೀವು ಏನೇ ಆದ್ರೇನು ಮನೆಗೆ ಒಂದು ಅನ್ನ ಬೆಳೆಸಾರ್ತಿದ್ರೇನೆ ಖುಷಿ ಆಗುತ್ತೆ. ನೀವು ಯಾವ್ದೇ ಸಿನಿಮಾ ನೋಡ್ಬೋದು, ಎಲ್ಲೇ ನೋಡ್ಬೋದು, ಆದ್ರೆ ನಮ್ಮ ಸಿನಿಮಾ ನೋಡಿದಾಗ ನಮ್ಗೆ ಆ ಖುಷಿ ಕೊಡೋದು. ಸೊ ಅದಕ್ಕೆ ಚೆನ್ನಾಗಿರೋ ನಮ್ಮ ರೂಟೆಡ್ ಸಿನಿಮಾ ಮಾಡಿದ್ರೆ ನಮ್ ಜನಕ್ಕೆ ಖುಷಿ ಪಡ್ತಾರೆ, ಆಮೇಲೆ ಇಷ್ಟ ಪಡ್ತಾರೆ. ಇದು ಅದೇ ತರದ ಸಿನಿಮಾ ಅನ್ಕೊಳ್ಬಹುದು. ಹೌದು. ನೀವೇನ್ ಹೇಳ್ತೀರಾ? ಯಾವ ರೀತಿ ಸಿನಿಮಾ ಕೊಟ್ರೆ ಜನರಿಗೆ ಇಷ್ಟ ಆಗತ್ತೆ ಈಗ? ಅಂದ್ರೆ ಅದೇ ಎಲ್ಲ ಇರ್ತಕ್ಕಂಥ ಒಂದು ಮೃಷ್ಟಾನ್ನ ಭೋಜನ ತರ ಸಿನಿಮಾ. ಆ ಪ್ರೀತಿ, ಆ ಎಮೋಷನ್ಸ್ ಆಗಿರ್ಬೋದು, ಫೈಟ್ ಎಷ್ಟು ಬೇಕೋ ಅಷ್ಟು ಫೈಟ್ ಆಗಿರ್ಬೋದು. ಸೊ ಈ ತರದ್ದು ಸಿನಿಮಾಗಳು ಮೇ ಬಿ ಲವ್ ಸ್ಟೋರಿ ಜಾಸ್ತಿ ಇಷ್ಟ ಆಗತ್ತೆ ಕೆಲವ್ರಿಗೆ. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿಲಿ ಇರುತ್ತೆ. ಒಬ್ರಿಗೆ ಆಕ್ಷನ್ ಫಿಲ್ಮ್, ಒಬ್ರಿಗೆ ಲವ್ ಸ್ಟೋರಿ, ಒಬ್ರಿಗೆ ಎಮೋಷನಲ್ ಫಿಲ್ಮ್ಸ್. ಸೊ ಆ ತರ. ಹಾಗಿದ್ರೆ ಓವರ್ ಆಲ್ ಸಿನಿಮಾದಲ್ಲಿ ಸಮಥಿಂಗ್ ಇಸ್ ವೆರಿ ಸ್ಪೆಷಲ್ ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ಹೇಳೋದಾದ್ರೆ ನೀವು ಅನ್ಸುತ್ತೆ ಅನ್ನೋದಾದ್ರೆ ಏನ್ ಸ್ಪೆಷಲ್ ಅಂತದ್ದು ಈ ಸಿನಿಮಾದ ಗ್ರಾಮಾಯಣದಲ್ಲಿ? ಸಮಥಿಂಗ್ ಸ್ಪೆಷಲ್ ಅಂತ ಅಂದ್ರೆ ನೀವು ಕತೆ ಈ ತರ ಹೇಳ್ಬೇಕಾ ಅಥವಾ ಇದು ಕ್ರೂ ಆಗಿ ಹೇಳ್ಬೇಕಾ? ಏನಾದ್ರೂ ಒಂದು ಹೇಳ್ಬೋದು, ಒಂದು ಪಾಯಿಂಟ್ ಹೇಳ್ಬೋದು, ಅಲ್ಲೊಂದು ವಿಚಾರ ಇದೆ ಅಥವಾ ಇಂಥದೊಂದು ಸೀನ್ ಇದೆ ಅಂತಾನೋ, ಇಂಥದೊಂದು ಕಥೆ ಇದೆ ಅಂತಾನೋ, ಆ ಸ್ಟೋರಿ ಇಷ್ಟ ಆಗೋದು. ಬಿಕಾಸ್ ಒಂದು ಸಿನಿಮಾದಲ್ಲಿ ಒಂದೇ ಕಥೆ ಇರಲ್ಲ, ಸಾಕಷ್ಟು ಕಥೆಗಳನ್ನ ಹಿಡಿದಿರ್ತೀರಲ್ವಾ ಅದ್ರಲ್ಲಿ. ಅಂದ್ರೆ ಇದರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ರೀತಿಯಾದಂತ ಲಿಂಕ್ ಇದೆ. ಈಗ ನನಗೆ ಇವ್ರಿಗೆ ಯಾವ ತರ ಲಿಂಕು ಇತ್ತು, ನಾನು ಅವ್ರಿಗೆ ಯಾವ ತರ ಬಂದ್ ಸೇರ್ತೀನಿ ಅನ್ನೋದಕ್ಕೆ ಅವ್ರು ಇನ್ನೊಬ್ರು ಇರ್ತಾರೆ ಲಿಂಕ್ ಮಾಡೋದಕ್ಕೆ. ಸೊ ಆ ತರ ತುಂಬಾ ಅಂದ್ರೆ ಯಾರು ಇಲ್ಲಿ ಡೈರೆಕ್ಟ್ ಕನೆಕ್ಷನ್ ಅನ್ನೋದೇ ಇರಲ್ಲ. ಸೊ ಒಬ್ಬೊಬ್ರು ಮುಖಾಂತರ ಬರ್ತೀವಲ್ಲ. ಸೊ ಆ ಒಂದು ನಮ್ಮ ಡೈರೆಕ್ಟರ್ ಏನ್ ಮಾಡಿದ್ರೆ ಆ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ದು ಏನ್ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಅದು ತುಂಬಾ ಇಷ್ಟ ಆಯ್ತು ನನಗೆ ಆಕ್ಚುಲಿ. ಸರ್ ಪ್ರತಿ ಸಿನಿಮಾಗೂ ನಿಮ್ದೊಂದು ಪ್ರಿಪರೇಷನ್ ಅಂತ ಇರುತ್ತೆ. ಯಾಕಂದ್ರೆ ಈಗ ಹೇಳಿದ್ರಿ ಸಿನಿಮಾಗಳನ್ನ ನೋಡ್ತೀನಿ ಅದೇ ತರ ಜಾನರ್ಸ್ ಅಲ್ಲಿ ಅಂತ. ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋತೀರಾ? ಬಿಕಾಸ್ ಮನೇಲಿ ಎಲ್ಲರೂ ಇದ್ದಾರೆ, ಸ್ಟಾರ್ಸ್ ಇದ್ರು ಕೂಡ ನಿಮ್ದೇ ಆದಂತ ಒಂದು ಪರ್ಸನಲ್ ಎಫರ್ಟ್ ಅಂತ ಇರುತ್ತೆ.
ಹೇಗಿರುತ್ತೆ? ಅದು ಸಿನಿಮಾಗಿಂತ ಒಂದೊಂದ್ ಸಿನಿಮಾಗೂ ಒಂದೊಂದ್ ತರ ಪ್ರಿಪರೇಷನ್ ಬೇಕಾಗಿರುತ್ತೆ, ಅದು ಚೇಂಜ್ ಆಗ್ತಾನೆ ಇರುತ್ತೆ. ಗ್ರಾಮೀಣ ಸಿನಿಮಾಕ್ಕಂದ್ರೆ ಮೊದಲಿಗೆ ಭಾಷೆ, ಸೊ ಗ್ರಾಮಾಯಣಲ್ಲಿ ಯೂಸ್ ಮಾಡಿರೋ ಡೈಲೆಕ್ಟ್ ಒಂಚೂರು ಈ ಕಡೂರ್ ಕನ್ನಡ, ಸೊ ಅದರದ್ದು ಒಂದಷ್ಟು ಟ್ರೈನ್ ಮಾಡಬೇಕಾಯ್ತು. ಆಮೇಲೆ ಇದ್ರಲ್ಲಿ ಒಂದು ಸ್ವಲ್ಪ ಹೈ ಇಂಟೆನ್ಸಿಟಿ, ಹೈ ಲೆವೆಲ್ ಇಮೋಷನ್ಸ್ ಇತ್ತು. ಸೊ ನಾರ್ಮಲ್ ಆಗಿ ನಂದೆಲ್ಲ ಸಟಲ್ ಎಕ್ಸ್ಪ್ರೆಷನ್ಸ್, ಸಟಲ್ ಆ್ಯಕ್ಟಿಂಗ್ ಇತ್ತು. ಸೊ ಇದರಲ್ಲಿ ಒಂದು ಸ್ವಲ್ಪ ಏನಂತಾರೆ, ಒಂದು ಹೈ ಇಂಟೆನ್ಸಿಟಿ ಇಮೋಷನ್ಸ್ ಇರುತ್ತೆ, ಅದ್ರ ಮೇಲೆ ಒಂದಷ್ಟು ವರ್ಕ್ ಮಾಡಬೇಕಾಯ್ತು. ಆಮೇಲೆ ಪಂಚೆ ಶರ್ಟ್ ಹಾಕೊಂಡು ಅದ್ರಲ್ಲಿ ಆರಾಮಾಗಿರೋದು, ಅಂದ್ರೆ ಅದು ಫಸ್ಟ್ ಟೈಮ್ ಆಗ್ದಂಗೆ ಇರಬಾರ್ದು, ಅದ್ರಲ್ಲಿ ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಡೋದು ಒಂದ್ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಬೇಕಾಯ್ತು. ನೀವು ಸೈಕಲ್ ಓಡಿಸುವಾಗ ಅದೇ ಅನ್ಕೊಳ್ತಿರೋದಿಲ್ಲ, ಏನೋ ಪೈಪ್ ಎಲ್ಲ ಮೇಲೆ ಇಟ್ಕೊಂಡು. ಇಟ್ಸ್ ನಾಟ್ ಈಸಿ. ನಮ್ಗೆ ಎರಡು ಕೈಯಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡೋದಕ್ಕೇನೆ ಎಷ್ಟು ಕಷ್ಟ ಪಡ್ತೀವಿ. ಅಂಡ್ ಅದು ರೆಗ್ಯುಲರ್ ಆಗಿ ನೀವು ಬಳಸುವಂತದಲ್ಲ ವೆಹಿಕಲ್ ಅಲ್ವಾ? ಕಾರಲ್ಲಿ ಓಡಾಡ್ಬೋದು, ಇಲ್ಲ ಕ್ಯಾಬಲ್ ಓಡಾಡ್ಬೋದು, ಇಲ್ಲ ಬೈಕಲ್ಲಿ ಓಡಾಡ್ಬೋದು, ಫ್ರೀ ಅಂತ ಅನ್ಸುತ್ತೆ. ಬಟ್ ಸೈಕಲ್ ತುಂಬಾ ಕಡಿಮೆ ಏನು ನಾವು ಹೋಗೋದೇ ಇಲ್ಲ. ಬಟ್ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅದೆಲ್ಲ ಅಂತ? ಎಷ್ಟು ಟೈಮ್ ತಗೊಂಡ್ರಿ? ಬಿದ್ದಿದ್ದೆಲ್ಲ ಇದೆಯಾ? ಇದೆ. ಒಂದ್ 3 ದಿನ ಮುಂಚೆ, ಒಂದ್ 3-4 ದಿನಕ್ಕಿಂತ ಮುಂಚೆನೆ ಬೆಳಗ್ಗೆ ಬಂದ್ಬಿಟ್ಟು ಒಂದ್ 2-3 ಅವರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ತುಂಬಾ ಉದ್ದ ಪೈಪ್ ಇತ್ತದು. ಸೊ ಅದೇನಂದ್ರೆ ನಾನು ಮೇನ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಆ ಪೈಪ್ನ. ಹಿಂದೆ ಹೋದ್ರೆ ಫುಲ್ ಹಿಂದೆ ಹೊಟ್ಟೋಗ್ತೀನಿ ನಾನು, ಮುಂದೆ ಹೋದ್ರೆ ನಾನು ಮುಂದೆ ಬಿದ್ದೋಗ್ತೀನಿ. ಸೊ ನಾನು ಕೈಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಿತ್ತು. ಸೊ ಅದು ಬ್ಯಾಲೆನ್ಸ್ ಮಾಡೋವರ್ಗುನು ಪ್ರಾಕ್ಟೀಸ್ ಮಾಡ್ದೆ. ಅದು ಬ್ಯಾಲೆನ್ಸ್ ಬಂದ ತಕ್ಷಣ ಶಾರ್ಟ್ ಬಂದೆ. ಬಟ್ ತುಂಬಾ ಎಫರ್ಟ್ ಹಾಕಿರ್ಬೇಕಲ್ಲ ಸರ್? ಎಲ್ಲರೂ ಹಾಕಿದ್ದಾರೆ ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ. ಪ್ರತಿಯೊಬ್ರು ಎಫರ್ಟ್ ಖಂಡಿತವಾಗ್ಲೂ ಇದೆ ಸಿನಿಮಾದಲ್ಲಿ. ಸೊ ಇವಾಗ ಸೆಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಶೂಟಿಂಗ್ ನಡೀತಾರೆ, ಸೆಟ್ ಅಲ್ಲಿ ಕೋಪ ಬಂದ್ರೆ ಸರ್ರ ಅಂತ ರೈಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ, ಕೋಪ ಬಂದ್ಬಿಟ್ಟಿದೆ, ಏನ್ ಮಾಡ್ತೀರಾ? ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಆ ಮಿನಿಟ್ಗೆ? ಸೆಟ್ ಅಲ್ಲಿ ಇದೀರಾ, ಕೋಪ ಬಂದಿದೆ, BP ರೈಸ್ ಆಗಿದೆ, ನಿಮ್ ರಿಯಾಕ್ಷನ್ ಹೇಗಿರುತ್ತೆ? ನೀವ್ ನೋಡಿದೀರಾ? ಬಟ್ ಇದು ಹೆಂಗಿದ್ರೆ, ಈಗ ನಂಗೆ ಕೋಪ ಅಷ್ಟು ಬರಲ್ಲ, ಬಂದ್ರೇನು ಕೋಪ ಮಾಡ್ಕೊಂಡಿದ್ದು ನಾನು ನೋಡಿಲ್ಲ. ಬಟ್ ಬಂದ್ರೇನು ಈ ಕ್ಯಾರೆಕ್ಟರ್ ಅದೇ ತರ ಇದೆಯಲ್ಲ, ಸೊ ಕ್ಯಾರೆಕ್ಟರ್ ಇದ್ವಿ ಅಂತ ಅವ್ರಿಗೆ ಅಡಿಷನಲ್ ಪರ್ಫಾರ್ಮ್ ಮಾಡೋದಕ್ಕೆ ಅಡಿಷನಲ್ ಆಗಿ ಸಪೋರ್ಟ್ ಮಾಡುತ್ತೆ. ಸೊ ನಿಮ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿದೆ, ನಂಗೆ ತುಂಬಾ ಕೋಪ ಬಂದು ಹಿಂಗ್ ರಿಯಾಕ್ಟ್ ಮಾಡ್ಬಿಟ್ಟೆ ಅನ್ನೋಂಥದ್ದು? ನನ್ ಕೋಪ ಬಂದ್ರೆ ಸೈಲೆಂಟ್ ಆಗ್ಬಿಡ್ತೀನಿ, ಮಾತಾಡಕ್ ಹೋಗಲ್ಲ ಜಾಸ್ತಿ. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ತಡ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೆ ಯಾರು ತುಂಬಾ ಬೇಕಾಗಿರ್ತಾರೋ ಅವ್ರ ಮೇಲೆ ಕಿರ್ಚಾಡ್ಬಿಡ್ತೀನಿ. ಅಂದ್ರೆ ಈಗೇನೋ ನಮ್ಮ ಅಕ್ಕ ಏನೋ ಕೇಳಿರ್ತಾಳೆ, ಅದು ಕಿರ್ಚಾಡೋ ಅಂತದ್ದು ಜಾಗನೇ ಅಲ್ಲ, ಅಲ್ಲಿ ಕಿರ್ಚಾಡ್ಬಿಡೋದು, ಕೋಪ ಹೊರಗೆ ಹಾಕೋದು. ಇಲ್ಲ ಅಂದ್ರೆ ಸೈಲೆಂಟ್, ಎರಡರಲ್ಲಿ ಒಂದು. ಓಕೆ ಸರಿ. 100 ಇಂದ 10 ಎಷ್ಟು ಸರಿ ತೆಗಿಬಹುದು? 100 ಇಂದ 10 ಎಷ್ಟು ಸಾರಿ ತೆಗಿಬಹುದು? 100ರಲ್ಲಿ 10ನ್ನ ಎಷ್ಟು ಸಾರಿ ತೆಗಿಬಹುದು? 100ರಲ್ಲಿ 10 ನಂಗೆ ಅವ್ರು ಕೇಳಕ್ಕೆ ಖುಷಿ ಆಗುತ್ತೆ, ಅವ್ರನ್ನ ಕ್ವೆಶನ್ ಕೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಇಲ್ಲಿ ಇರ್ತಾರೆ ಯಾವಾಗ್ಲೂ ಕ್ವೆಶನ್ಸ್ ಬಂದ್ರೆ. ಸಾಕಾಗಿತ್ತು ಸರ್ ಫಸ್ಟ್ ಇಂಟರ್ವ್ಯೂ ಅಲ್ಲಿ, ಇವತ್ತಿಗೂ ಮಾತಾಡ್ತಾರೆ ಎಲ್ರು. ಧನ್ವೀರ್ ಅವರು ರೀಸೆಂಟ್ ಆಗಿ ಸಿಕ್ಕಿದಾಗ್ಲೂ ಇದೇ ಮಾತಾಡಿದ್ವಿ. ಕಣ್ಣು ಮುಚ್ಕೊಂಡು 100ರಲ್ಲಿ 10ನ್ನ ತೆಗೆದ್ರೆ 100ರಲ್ಲಿ 10ನ್ನ ಎಷ್ಟು ಸಾರಿ ತೆಗಿಬಹುದು? ತೆಗೆದ್ರೆ 100 ಹೆಂಗಾಗತ್ತೆ? ಎಷ್ಟು ಸಾರಿ ತೆಗಿಬಹುದು? ಅವ್ರು 10 ಸಾರಿ ಅಂತ ಹೇಳಿದಾರೆ. ಈಗ 100ರಲ್ಲಿ 10ನ್ನ ತೆಗೆದ್ರೆ 100 ಹೆಂಗಾಗುತ್ತೆ? ಅದಕ್ಕೇನೆ ಎಷ್ಟು ಸಾರಿ ತೆಗಿಬಹುದು ಅಂತ. ತೆಗಿಯಕ್ ಆಗಲ್ಲ. ತೆಗಿಬಹುದು. ಎಷ್ಟ್ ಸತಿ? ಒಂದೇ ಸತಿ. 100ರಲ್ಲಿ ಒಂದೇ ಸತಿ ಅಲ್ವಾ? ಕರೆಕ್ಟ್. ನನ್ನ ತಲೆಯಲ್ಲಿ ಇತ್ತದು. ಓಕೆ, ಈ ಪ್ರಶ್ನೆಗಳು ಬಂದ್ರೆ ತಲೆ ಕೆಡುತ್ತೆ. ನೀವು ಡೆಡಿಕೇಟ್ ಮಾಡೋ ಸಾಂಗ್ ಯಾವುದು? ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಪರ್ಸನ್ಗೆ ನೀವು ಡೆಡಿಕೇಟ್ ಮಾಡೋ ಸಾಂಗ್ ಯಾವುದು? ನೆಕ್ಸ್ಟ್ ಪರ್ಸನ್ ಆತರ ನೆಕ್ಸ್ಟ್ ಯುವರ್ ಪರ್ಸನ್ ಯಾವುದು? ಸಡನ್ ಆಗಿ ಅದು ಸಾಂಗೇ ಬರ್ತಾರೆ. ನಮ್ಮ ಪಿಕ್ಚರ್ ತಡ್ಕ. ನೀವು? ನಾನು ರಿಲೀಸ್ ಆಗ್ತಾ ಇದೆ ಆಕ್ಚುಲಿ ಆ ಹಾಡು ಇದೆ, ಸೀನಾ 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 ಸೀನಾ. ಸ್ವಾತಿಗಳಿದಾರಪ್ಪ, ನಿಮ್ ಸಿನಿಮಾ ಸಾಂಗ್ಗಳನ್ನ ಹೇಳ್ಬಿಟ್ಟು ಡೆಡಿಕೇಶನ್ ಇರ್ಬೇಕಂಗೆ, ಬಿಟ್ಕೊಳಕ್ಕಾಗಲ್ಲ.
ಕರೆಕ್ಟ್. ಓಕೆ ಸರ್, ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ ಅಥವಾ ಒಂದಷ್ಟು ಶಾರ್ಟ್ ವಿಡಿಯೋಸ್ ಎಲ್ಲ ಅಲ್ಲ ಹೌದು ಮೀಮ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ? ವಿಚ್ ಇಸ್ ಯುವರ್ ಕರೆಂಟ್ ಫೇವ್ರೆಟ್ ಮೀಮ್ಸ್? ಓ ಆ ಥರನಾ? ಅದು ಯಾವುದೋ ಒಂದು ಹೊಸದಿದೆ, ಹಳೇದ ಗೊತ್ತಿಲ್ಲ. ಗಜಾನಂದ್ ಏರೋಬಿಕ್ಸ್ ಅಂತ ಒಂದಿದೆ, ನೋಡಿದಿರ ಅದು? ಗಜಾನಂದ್ ಏರೋಬಿಕ್ಸ್ ಅದೆಲ್ಲರೂ ಮಾಡ್ತಾರೆ, ಅದು ಫುಲ್ ಈ ತರ ಡ್ಯಾನ್ಸ್ ಏರೋಬಿಕ್ಸ್ ತರ. ಗಜಾನಂದ್ ಏರೋಬಿಕ್ಸ್ ಅದು ಸಖತ್ ಇಷ್ಟ, ಅದನ್ನೇ ಜಾಸ್ತಿ ಮಾಡ್ತಾರೆ. ಎಲ್ಲ ಫಾರಿನರ್ಸ್, ಎಲ್ಲ ಚಿಕ್ಕ ಹುಡುಗರು ಎಲ್ಲರೂ ಮಾಡ್ತಾರೆ ನಿಮ್ಗೆ? ಗಜಾನಂದ್. ನನ್ಗೆ ಅದಿನ್ನೊಂದು ಯಾವ್ದೋ ಈಗ ಹೊಸದಾಗಿ ಒಂದು ರೀಲ್ ಟ್ರೆಂಡ್ ಆಗ್ತಿದ್ಯಲ್ಲ, ಯಾವ್ದದು ತಂದನ್ನಾನ ತನನನ್ನಾನ, ಮರ್ತೋಯ್ತು. ಅದು. ಓಕೆ, ನಿಮ್ ಮನೇಲಿ ಒಂದು ರೂಮ್ ಇದೆ, ಅದಕ್ಕೆ ಕಿಟಕಿ ಇಲ್ಲ, ರೂಮ್ ಇಲ್ಲ, ರೂಮ್ ಇಲ್ಲ, ಬಾಗ್ಲಿಲ್ಲ, ಯಾವ ರೂಮು? ಅಂದ್ರೆ ಎಲ್ಲರ ಮನೇಲೂ ಇದೆ. ಹಾ ಇರುತ್ತೆ, ಅವಾಗಾದ್ರೂ ಇರುತ್ತೆ. ಅವಾಗ ಏನೇನೋ ನಿಮ್ ಮನೇಲಿ ಒಂದು ರೂಮ್ ಇದೆ, ಅದಕ್ಕೆ ಕಿಟಕಿನೂ ಇಲ್ಲ, ಬಾಗ್ಲೂ ಇಲ್ಲ, ಯಾವ ರೂಮು? ಬಾತ್ರೂಮು. ಕಿಟಕಿ ಬಾಗ್ಲಿಲ್ಲ, ಜಂಪಿಂಗ್. ಕಿಟಕಿ ಇಲ್ಲ, ಇದಿಲ್ಲ, ಕಿಟಕಿ ಇಲ್ಲ, ಬಾಗ್ಲಿಲ್ಲ, ಯಾವ ರೂಮು? ಆಡಿಯನ್ಸ್ ಪೋಲ್. ಆಡಿಯನ್ಸ್ ಪೋಲ್ ಪ್ಲೀಸ್. ಯಾವ್ದು? ಕಿಟಕಿ ಇಲ್ಲ, ಟ್ರೈ ಮಾಡಿ. ಡ್ರಮ್. ರೂಮ್ ಸರ್, ರೂಮ್. ಕ್ಲೂ ಕೊಡ್ಲಾ? ಅದು ಕಿಚನ್ಗೆ ಸ್ವಲ್ಪ ಹತ್ರ. ಡ್ರೈನೇಜ್. ಕಿಚನ್ಗೆ ಹತ್ರ ಅಂದ್ರೆ ನೀವು ನನಗೆ ಸ್ವಲ್ಪ ಹತ್ರ ಅಂತೀವಲ್ಲ ಹಂಗೆ. ನೀವೇ ಸರ್. ಸ್ಟೋರ್ ರೂಮ್ಗೆ ಹೆಂಗ್ ಹೋಗ್ತೀರಾ? ಮಹಡಿ, ಡೋರ್, ಮೆಟ್ಲು, ಮಹಡಿ. ಫುಲ್ ಜಂಪ್. ಅಯ್ಯೋ, ತಲೆಗೆ ಹುಳ ಬಿಡೋ ಪ್ರಶ್ನೆನೇ ಕೇಳ್ತೀಯಲ್ಲಪ್ಪ. ಯಾವ್ದಿದು? ಒಂದು ರೂಮಿಗೆ ಬಾಗ್ಲಿಲ್ಲ, ಮತ್ತೇನಿಲ್ಲ, ಕಿಟಕಿ ಇಲ್ಲ, ಕಿಟಕಿನೂ ಇಲ್ಲ. ಕಿಚನ್ಗೆ ಹತ್ರ ಅಂತೆ. ಸರಿ ಹೇಳಿ. ಆಯ್ತು, ಆಡಿಯನ್ಸ್ ಪೋಲ್. ಮಶ್ರೂಮ್. ಇದ್ ನಮ್ ತಲೆಗೆ ಯೋಚನೆನೂ ಬಂದಿ. ಕಿಚನ್ ಹತ್ರ ಅನ್ನೋದಕ್ಕಿಂತ ಒಂಚೂರು ಅಡಿಗೆ ಹತ್ರ ಅಂದ್ಬಿಟ್ಟಿದ್ರೆ ಏನೋ ಹೇಳ್ಬಿಡ್ತೇನೆ. ಗೊತ್ತಾಗ್ಬಿಡುತ್ತೆ ಅವಾಗ. ಮಶ್ರೂಮ್ ಅವಾಗೂ ಗೊತ್ತಾಗ್ತಿರ್ಲಿಲ್ಲ ಬಿಡಿ. ಸೂಪರ್, ಅವಾಗಲೂ ಗೊತ್ತಾಗ್ತಿರ್ಲಿಲ್ವಂತೆ. ಅಷ್ಟೆಲ್ಲ ತಲೆ ಓಡ್ಸಕ್ಕೆ ಬರಲ್ಲ. ಸರಿ, ಸಮಥಿಂಗ್ ರಿಲೇಟೆಡ್ ಟು ಮ್ಯಾಥ್ಸ್. ಅದೇ ತರ 38ವರೆಯಲ್ಲಿ 4 ತೆಗೆದು ಹಾಕಿದ್ರೆ ಎಷ್ಟಾಗುತ್ತೆ? 38 ಇರುತ್ತೆ. 38ವರೆಯಲ್ಲಿ 4 ತೆಗಿಬೇಕಾ? ತೆಗೆದು ಹಾಕಿದ್ರೆ 38ಅಲ್ಲಿ 4 ತೆಗೆದ್ರೆ ಎಷ್ಟಾಗುತ್ತೆ? 34. 38ವರೆಯಲ್ಲಿ ತೆಗೆದು ಹಾಕಿದ್ರೆ ಎಷ್ಟಾಗುತ್ತೆ? ಅದೇ 38ವರೆಯಲ್ಲಿ 4, 38ರಲ್ಲಿ 4 ತೆಗೆದ್ರೆ 34, 33ವರೆ ಆಗುತ್ತೆ. 33. ಇನ್ನೊಂದು ಆನ್ಸರ್ ಟ್ರೈ ಮಾಡ್ತೀರಾ? 34. 38ರಲ್ಲಿ ಯಾಕೆ 4 ತೆಗಿಬೇಕು? ಯಾಕೆ ತೆಗಿಬೇಕು? ಚೆನ್ನಾಗಿದೆ. ತೆಗೆದು ಹಾಕಿದ್ರೆ ಎಷ್ಟಾಗುತ್ತೆ ಹೇಳಿ? ಆಯ್ತು, ತೆಗಿಯೋದು ಬೇಡ, ತೆಗೆದು ಹಾಕಿದ್ರೆ ಎಷ್ಟಾಗುತ್ತೆ ಹೇಳಿ? ತೆಗೆದು ಹೆಂಗ್ ಹಾಕೋದು? ಅದರಲ್ಲಿ ಪ್ಲಸ್ ಮೈನಸ್ ಅಥವಾ ಡಿವಿಷನ್, ಸಬ್ಟ್ರಾಕ್ಷನ್? ತೆಗೆದು ಎಲ್ಗಪ್ಪ ಹಾಕೋದು? ಎಲ್ಲಿ ಹೆಂಗ್ ತೆಗಿಯೋದು ಅದನ್ನ? ಮನ್ಸಲ್ಲಿ. ಹಾಕೋದು. ಸರ್ ಆನ್ಸರ್ ಮಾಡಿದ್ರು. 38 ಇರುತ್ತೆ. 38ವರೆನೇ ಇರುತ್ತೆ. ಹೆಂಗೆ ತೆಗೆದು ಹಾಕೋದು? ಹೆಂಗ್ ತೆಗೆಯೋದು? ತೆಗೆದ್ಬಿಟ್ಟು ಹಾಕಿದ್ರೆ ಅವ್ರು ಹೆಂಗ್ ಆನ್ಸರ್ ಮಾಡಿದ್ರು? ತೆಗೆದ್ಬಿಟ್ಟು ಹಾಕಿದ್ರೆ ಎಷ್ಟಿರುತ್ತೆ? ಸುಮ್ನೆ ನೋಡಿ, ಒಳ್ಳೆ ಎಕ್ಸಾಂಪಲ್. ಅಡ್ಡೇಟ್ ಮೇಲೆ ಗುಡ್ಡೇಟ್ ಅಂತ ಹೇಳಿದ್ದವ್ರು ಅರ್ಥ ಮಾಡ್ಕೊಂಡು ಹೇಳಿಲ್ಲ. ಇಲ್ಲ, ಈ ಮ್ಯಾಚ್ ಸ್ಟಿಕ್ ಅಲ್ಲಿ 100 ಮ್ಯಾಚ್ ಸ್ಟಿಕ್ ಇದೆ. ಒಂದ್ ತೆಗ್ದು ವಾಪಸ್ ಇಟ್ರೆ ಎಷ್ಟಿರುತ್ತೆ? 101. ಮ್ಯಾಚ್ ಅಲ್ಲಿ ಎಷ್ಟು? ಮ್ಯಾಥ್ಸ್ ಅಲ್ಲಿ 100 ಔಟ್ ಆಫ್ 100. ಓಕೆ, ಒಂದು ವಾರದಲ್ಲಿ 2 ಸ್ಟ್ರಾಂಗೆಸ್ಟ್ ಡೇಸ್ ಅಂದ್ರೆ ಯಾವ್ದು? ವಾರದಲ್ಲಿ 7 ದಿನ, ಅದ್ರಲ್ಲಿ 2 ದಿನ ಸ್ಟ್ರಾಂಗೆಸ್ಟ್ ಡೇಸ್ ಅಂತ ಕರೀತಾರೆ. ಸ್ಟ್ರಾಂಗೆಸ್ಟ್ ಡೇಸ್ ಅಂತ ಕರೀತಾರ? ಸಂಡೇ, ಸ್ಯಾಟರ್ಡೇ. ನಿಮ್ಮ ಆನ್ಸರ್? 2 ಸ್ಟ್ರಾಂಗೆಸ್ಟ್ ಡೇಸ್ ಒಂದು ವಾರದಲ್ಲಿ. ಯಾವ ವಾರ ಬೇಕಾಗಿರೋದು? 2 ದಿನ. ನೀವ್ ಹೇಳ್ಬೇಕು ಯಾವ ವಾರ ಆಗಿರೋದು. ಸ್ಟ್ರಾಂಗೆಸ್ಟ್ ಡೇ
ಎಲ್ಲಿಂದ ಹುಡ್ಕೊಂಡ್ ಬರ್ತೀರಾ ಈ ಪ್ರಶ್ನೆ? ಒಂದು ವಾರದಲ್ಲಿ ಸ್ಟ್ರಾಂಗೆಸ್ಟ್ ಡೇ. ಒಂದು ವಾರದಲ್ಲಿ ಸ್ಟ್ರಾಂಗೆಸ್ಟ್ ಡೇ. ವಾರದಲ್ಲಿ 2 ದಿನ strong ಎರಡು days ದಿನ. ಅಂತ ಕರೀತಾರೆ. ಆ 2 ದಿವಸ ಯಾವ್ದು? ವಾರದಲ್ಲಿ 2 ದಿನ ಇಲ್ಲ, 7 ದಿನಾನು 7 ಸ್ಟ್ರಾಂಗ್ ಡೇ. ದಿವಸದಲ್ಲಿ ಇಲ್ಲ, 2 ದಿವಸ ಸ್ಟ್ರಾಂಗ್. ಅದು ನಿಮಗೆ, ಗೊತ್ತಿಲ್ಲ ಹೇಳಿ. ನಮಗೆ 7 ದಿನ. ಇವತ್ತು ನಾಳೆ, ಇಲ್ಲ, ಟುಡೇ ಟುಮಾರೋ. ನಿಮ್ ಆಡಿಯನ್ಸ್ ಸರಿ ಇಲ್ಲ. ಆಡಿಯನ್ಸ್ ಫೋಲ್ ಎಲ್ಲದರಲ್ಲೂ ಕರೆಕ್ಟ್ ಆಗಿರಲ್ಲ. ಸರಿ ಹೇಳ್ಬಿಡಿ ಹೋಗ್ಲಿ. ಸಾಟರ್ಡೆ ಸಂಡೇ ನಾನು ಹೇಳಿದ್ದೀನಿ. ಅದೇ ನೀವ್ ಹೇಳಿದ್ದೀರಾ. ಬಟ್ ಯಾಕೆ? ಯಾಕೆ ಅಂದ್ರೆ ಅವತ್ತು ನಾನ್ ಯಾಕೆ ಹೇಳ್ತೀನಿ, ರೀಸನ್ ಕೊಡ್ತೀನಿ. ನಾನು ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಅವತ್ತು ವೀಕೆಂಡ್, ಹಾಲಿಡೇ, ಆರಾಮಾಗಿ ಮನೇಲಿ ಚಿಲ್ ಮಾಡ್ಬೋದು. ಓಕೆ, ಸೊ ಸ್ಟ್ರಾಂಗೆಸ್ಟ್ ಡೇ. ರೀಸನ್ ಹೇಳ. ವಾರದಲ್ಲಿ ಆ ಸಾಟರ್ಡೆ ಸಂಡೇ ಮಾತ್ರ ಸ್ಟ್ರಾಂಗ್ ಯಾಕೆ ಅಂದ್ರೆ ಉಳಿದಿದ್ದೆಲ್ಲ ಅದು ವೀಕೆಂಡ್, ಇದೆಲ್ಲ ವೀಕ್. ಓ ಆತರ. ಹೇ, ನಮ್ಮ ಆಡಿಯನ್ಸ್ ಸರಿಗಿಲ್ಲಪ್ಪ, ನೀವು ದಾರಿ ತಪ್ಪಿಸ್ತಾ ಇದ್ದಾರೆ. ವೀಕ್ ಡೇ, ಓಕೆ, ವೀಕೆಂಡ್. ಹಾ, ಇವ್ರಿಗೆ ಫಸ್ಟ್ ನಾನು ಉತ್ತರ ಹೇಳಿದ್ದೀನಪ್ಪ. ನೀವು ಹೇಳಿದ್ದೀರಾ? ಫೈನಲಿ ಒಂದಾದ್ರು ಹೇಳಿ. ಯಾಕೆ ಅನ್ನೋದಕ್ಕೆ ಮಾರ್ಕ್ಸ್ ಇಲ್ಲ ಅಷ್ಟೇ. ಓಕೆ ಸರ್, ಡಯಟ್ ಮೇಂಟೈನ್ ಮಾಡೋದು ಕಷ್ಟನಾ, ಗರ್ಲ್ ಫ್ರೆಂಡ್ ಮೇಂಟೈನ್ ಮಾಡೋದು ಕಷ್ಟನಾ? ಅಲ್ಲ, ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಿಮ್ಮ ಸರ್ಕಲ್ ಅವ್ರದ್ದು ಇರ್ಬೋದು, ಹೇಳ್ಬೋದು. ಡಯಟ್ ಮೇಂಟೈನ್ ಗರ್ಲ್ ಫ್ರೆಂಡ್ ಯಾವತ್ತು ಮೇಂಟೈನ್ ಮಾಡ್ಬಾರ್ದು, ಅವ್ರ ಜೊತೆ ಇರಬೇಕು ಖುಷಿಯಾಗಿ. ಡಯಟ್ 100. ಮಾಡೋದೇ ಕಷ್ಟ. ನೈಸ್. ನನಗೂ ಸೇಮಾ. ನಾನು ಗರ್ಲ್ ಫ್ರೆಂಡೇ ಮೇಂಟೈನ್ ಮಾಡಿ. ಇಲ್ಲ, ಅದ್ರಲ್ಲಿ ಏನ್ ತಪ್ಪಿದೆ? ಇಲ್ಲ, ಇದರಲ್ಲಿ ಡಯಟ್ ಮೇಂಟೈನ್ ಮಾಡೋದು ಕಷ್ಟ. ಬಾಯಿ ತಡಿಯಲ್ಲ, ನೋಡಿ ತಿನ್ಬೇಕು ಅನ್ಸ್ಬಿಡುತ್ತೆ. ಓಕೆ, ಈಗ ನಾನ್ ಕೇಳೋ ಪ್ರಶ್ನೆ, ಈ ಸೆಗ್ಮೆಂಟ್ ಏನಿದೆ, ನೀವು ಇಷ್ಟೊತ್ತು ಕರೆಕ್ಟ್ ಆನ್ಸರ್ ಮಾಡೋದಕ್ಕೆ ಕಷ್ಟಪಟ್ಟಿದ್ದೀರಲ್ವಾ? ಸೊ ರಾಂಗ್ ಆನ್ಸರ್ ಮಾಡಿ. ಇದ್ರಲ್ಲಿ ನಾನು ಸೂಪರ್ ಫೇಮಸ್. ರಾಂಗ್ ಆನ್ಸರ್ ಮಾಡಿ. ಓಕೆ, ರಾಂಗ್ ಆನ್ಸರ್ಸ್ ಓನ್ಲಿ. ಓಕೆ, ಪಟ್ ಅಂತ ಇಬ್ರು ಹೇಳ್ಬೇಕು. ವಾಟ್ಸ್ ಯುವರ್ ನೇಮ್? ವಿನಯ್. ಬೇಗ. ಓಕೆ, ಮಕ್ಳು ಏನ್ ಕುಡಿತಾರೆ? ಆಲ್ಕೋಹಾಲ್. ವಿಷ. ನೀವು ಲಾಸ್ಟ್ ಹೋಗಿದಂತ ವೆಕೇಶನ್, ಆ ಲೊಕೇಶನ್ ಯಾವ್ದು? ಏನ? ನೀವು ಲಾಸ್ಟ್ ಹೋಗಿದಂತ ವೆಕೇಶನ್ ಯಾವ ಪ್ಲೇಸ್ಗೆ? ಚಂದ್ರ. ವಿಚ್ ಇಸ್ ದಟ್ ಲೊಕೇಶನ್? ಚಂದ್ರಗ್ರಹಣ. ನಾನು ಜುಪಿಟರ್. ಓಕೆ, ವಾಟ್ ಇಸ್ ಯುವರ್ ಸ್ಕಿನ್ ಕೇರ್ ರೊಟೀನ್? ನಿಮ್ದು ನಂದ ನೋಡಿ ಎಷ್ಟು ಪಳಪಳ ಅಂತ ಇದೆ. ಮಸಿ. ಸ್ಕಿನ್ ಕೇರ್ ರುಟೀನು ಸಗಣಿ ಹಚ್ಕೊಳ್ಳೋದು. ನೋಡಿ, ಸಗಣಿ ಹಚ್ಕೊಳ್ಳೋದು ಅಂತ. ನಂದು ಉತ್ತರ ಅಲ್ಲ, ಅವ್ರದ್ದು ಉತ್ತರ. ಸ್ಕಿನ್ ಕೇರ್ ರುಟೀನು ಅನ್ನ ಮುಖಕ್ಕೆ ಹಚ್ಕೊಳ್ಳೋದು. ನಾನು ಮಸಿ ಹಚ್ಕೊಂತೆ. ಮಸಿ ಹಚ್ಕೋತೀರ. ಓಕೆ, ಈಗ ಏನ್ ಬಟ್ಟೆ ಹಾಕೊಂಡಿದ್ದೀರಾ ನೀವು? ಪಂಚೆ, ಶಲ್ಯ. ನೀವು? ಚೂಡಿದಾರ್. ಚೂಡಿದಾರ್. ತಪ್ಪು. ನೀವೇನ್ ಹೇಳಿದ್ರಿ? ಪಂಚೆ, ಶಲ್ಯ. ನೀವ್ ಹೇಳಿದಕ್ಕೆ ಚೂಡಿದಾರ್. ಓಕೆ, ಪ್ರೈಮ್ ಮಿನಿಸ್ಟರ್ ಯಾರು? ಮೇಘಾ ಶೆಟ್ಟಿ. ಓ, ದೇವನೂರು ಚಂದ್ರು. ನಿಮ್ ಸಿನಿಮಾ ಹೆಸರೇನು ಸರ್? ಈಗ ರಿಲೀಸ್ ಆಗ್ತಾ ಇರೋ ಸಿನಿಮಾ ಜುಲೈ 3ಕ್ಕೆ. ಸಿಟಿ ಲೈಟ್ಸ್. ಎಷ್ಟಿದ್ದಾರೆ ಅಂದ್ರೆ ಇವರು. ನೀವ್ ಹೇಳಿ. ನಮ್ದು ಗ್ರಾಮದಲ್ಲಿ ರಾಮಾಯಣ. ವೆರಿ ನೈಸ್. ಓಕೆ, ನೀವು ಸಿನಿಮಾದಲ್ಲಿ ಹೀರೋ ಆಗಿಲ್ಲ ಅಂದ್ರೆ ಏನಾಗ್ತಿದ್ರಿ? ರಾಂಗ್ ಆನ್ಸರ್ ಓನ್ಲಿ. ಹೀರೋ ಆಗ್ತಿದ್ದೆ. ಹೀರೋ ಅಲ್ವಾ ಇವಾಗ ನೀವು ಆಲ್ರೆಡಿ? ರಾಂಗ್ ಆನ್ಸರ್ ಅಲ್ಲ. ಹೀರೋ ಆಗಿಲ್ಲ ಅಂದ್ರೆ ಏನಾಗ್ತಿದ್ರಿ ಅಂದ್ರೆ? ಇವಾಗ ಹೀರೋ ನೀವು. ಸೊ ಏನ್ ಆಗ್ತಿದ್ರಿ ಅಂತ ಹೇಳಿ. ಸಿನಿಮಾಲಿ ಹೀರೋ ಆಗಿಲ್ಲ ಅಂದ್ರೆ? ಸಿನಿಮಾದಲ್ಲಿ ಬೇಡ ಸರ್, ರಿಯಲ್ ಲೈಫ್ ಅಲ್ಲಿ ಹೇಳಿ. ಈಗ ಆಲ್ರೆಡಿ ನೀವು ಹೀರೋನೇ, ನೀವು ಸಿನಿಮಾದಲ್ಲೂ ಹೀರೋ, ರಿಯಲ್ ಹೀರೋ ಅನ್ಕೊಳ್ಳಿ. ಸೊ ಏನಾಗ್ತಿದ್ರಿ? ರಾಂಗ್ ಆನ್ಸರ್. ಹೀರೋ ಅಲ್ಲ, ಹೀರೋಯಿನ್. ಕರೆಕ್ಟ್. ನೀವು ಹೀರೋ ಅನ್ಬಾರ್ದು. ಹೌದು. ಹೇಳಿ. ನಾನು ಸೈಂಟಿಸ್ಟ್ ಆಗ್ತೇನೆ. ಸೈಂಟಿಸ್ಟ್, ಸೂಪರ್. ಓಕೆ, ಈಗ ನಾನೊಂದು ಪದ ಹೇಳ್ತೇನೆ. ಆ ಪದ, ಆ ವರ್ಡ್ ನೀವ್ ಹೇಳೋ ಹಾಡಲ್ಲಿ ಇರ್ಬೇಕು, ಆ ಲೈನಲ್ಲಿ ಬರ್ಬೇಕು. ಓಕೆ, ಚಾನ್ಸ್ ಇರೋದು. ಇದು ರಾಂಗ್ ಆನ್ಸರ್. ಇಲ್ಲ, ನೆಕ್ಸ್ಟ್ ಸೆಗ್ಮೆಂಟ್.
ರಾಂಗ್ ಆನ್ಸರ್ಗೆ ನಾನು ವರ್ಡ್ ಕೊಡೋ ಅಗತ್ಯನೇ ಇಲ್ಲ. Correct. ಪ್ರೀತಿ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ. ಸೂಪರ್. ಸೂಪರ್. ನಾನು ನೀವೇ. ಹಾಡುಗಳು ಬರಲ್ಲ. ಪ್ರೀತಿ ಪ್ರೀತಿ ಇದೆಯಲ್ಲ ಅರಸು, ಅದೇ ಹೇಳು. ಅರಸು ಅಲ್ಲಿ ಹಾ, ಆ ಹಾಡು ಹಾಡಿ. ಹಾಡಿ. ಗೊತ್ತಿಲ್ಲ. ಪ್ರೀತಿ ಪ್ರೀತಿ ಅದಷ್ಟೇ, ಅದಾದ್ಮೇಲೆ ಏನೋ ಪ್ರೀತಿ ಬಿಟ್ಟು. ಪ್ರೀತಿ ನಿನ್ನ ಪ್ರೀತಿ ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು. ಓಕೆ. ಸ್ನೇಹ. ಸ್ನೇಹ. ಇಬ್ರಿಗುನ ಅವ್ರಿಗುನ? ಇಬ್ರಿಗೂನು ಯಾರ್ ಬೇಕಾದ್ರೂ ಹಾಡ್ಬೋದು. ಸ್ನೇಹ. ನಾನು ಸ್ನೇಹ. ಸ್ನೇಹಜೀವಿ, ನೀನು ನನ್ನ ಸ್ನೇಹ ಚಂದನ. ಜೀವಿ ಸ್ನೇಹದಲ್ಲಿ ಲೋಕ. ಲೋಕದಲ್ಲಿ. ಚಿರಂಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹ. ಅದೇ ಸೇಮ್, ಅದೇ ಸಾಂಗ್. ಸರಿಯಾಗಿ ಆಡ್ತಾ ಇದ್ದಾರೆ. ಸರಿಯಾಗಿ ಆಡ್ತಾ ಇದೀನಿ. ಆಯ್ತು, ನಿನ್ ಸಾಂಗ್ ಹೇಳು ಈಗ. ಈಗ ನಂದ್ ಹಾಡ್ಬೇಕಾ? ಓಕೆ, ಯಾರ್ ಬೇಕಾದ್ರೂ ಗೆಸ್ ಮಾಡಿ ಒಂದೇ ಹಾ, ಹೇಳೋಣ. ಸಾಕು. ಒಂದೇ. Time ಸೂಪರ್ waste. ಸೂಪರ್. ಓಕೆ. ಮಲ್ಲಿಗೆ. ಮಲ್ಲಿಗೆ ಮಲ್ಲಿಗೆ ಮೇಡಮ್, ಓ, ನಾನು ನಾನು ಅಡ್ಡದೊಳಗೆ ವೆಲ್ಕಮ್. ಹ್ಮ್. ನಿಮ್ಗೆ ಇಮಿಡಿಯೇಟ್ ಯಾವ್ದಾದ್ರು ಫ್ಲಾಶ್ ಆದ್ರೆ ಹೇಳ್ಬೋದು ಸರ್. ಮಲ್ಲಿಗೆ ನೀವ್ ಹೇಳ್ಬೋದು ಅದೇ ಇಲ್ಲ. ಅನ್ಕೋತೇನೆ. ಬರ್ತಾರ. ಅಣ್ಣವ್ರದ್ದು ಒಳ್ಳೆ ಸಾಂಗ್ ಇದೆಯಲ್ಲ ಸರ್, ಮಲ್ಲಿಗೆ ಹೂವಿನಂತ ಅಂದ. ಮಲ್ಲಿಗೆ ಹೂವಿನಂತ ಅಂದ ನನ್ನ. ಓ, ಚೆನ್ನಾಗಿ ಹೇಳ್ಕೊಂಡ್ರು ಅಂತ ನನ್ನಲ್ಲಿ. ಹಿಂಗಿರ್ಬೇಕು ಹಿಂಗೆ. ಓಕೆ. ರಾಜ. ರಾಜ ನನ್ನ ರಾಜ ನನ್ನ ನನ್ನ ನನ್ನ. ಕೋಪವ ನೂಕುವಂತ ಕೋಪ ನನ್ನಲ್ಲೇಕೆ ಮುದ್ದು ರಾಜ. ಓಕೆ. ಕತ್ಲು. ಕತ್ಲಲ್ಲ ಕತ್ತಲ್ಲಿ ಕರಡಿ. ಗರಡಿಗೆ ಅದೆಲ್ಲರಿಗೂ ಅದೇ ಸಾಂಗ್ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ನಿಮ್ ಕೇಳಿದ್ರೆ ಅದೇ ಹೇಳಿದ್, ನಾನೇ ಹೇಳಿದ್ದು. ನೀವೇ ಹೇಳಿದ. ಸರಿ, ಈಗ ನಾನೇನ್ ಹೇಳಲ್ಲ, ನೀವೇ ಹೇಳಿ. ಗ್ರಾಮಾಯಣದೇ ಹೇಳ್ತೀರಾ ಅನ್ಕೊಂಡೆ. ಅದು ಕತ್ಲೆ ಅಂತ ಇದೆ. ಕತ್ತಲಲ್ಲೂ ಬೆಳಕ ಕಂಡೇನು. No. ನಾನು ಮತ್ತೆ ನನ್ನ ಸುದ್ದಿ. ಓಕೆ. ಕನಸು. ಕನಸುಗಾರನ ಒಂದು ಕನಸು ಕೇಳಮ್ಮ. ತುಂಬಾ ಸಾಂಗ್ಸ್ ಗಳು ಗೊತ್ತಲ್ಲ. ಅಲ್ವಾ? ಓಕೆ. 2 ಕ್ವಶನ್ ಇದೆ. ಫಸ್ಟ್ ಕ್ವಶನ್ ಯಾರು ಆಯ್ಕೆ ಮಾಡ್ತೀರಾ? ಸೆಕೆಂಡ್ ಕ್ವಶನ್ ಯಾರಿಗೆ? ನೀವೇ ಡಿಸೈಡ್ ಆಗಿ. ಫಸ್ಟ್ ನಿಮ್ಗೆ, ಸೆಕೆಂಡ್ ನನ್ಗೆ. ನಿಮ್ ನಿಮಗೆ ಅಂದಿದ್ದವ್ರು ಫಸ್ಟ್. ನಾನ್ ಕೇಳೋ ಪ್ರಶ್ನೆ ಫಸ್ಟ್ ಯಾರಿಗೆ ಕೇಳ್ಬೇಕು? ನೀವೇ ಆಯ್ಕೆ ಮಾಡ್ಕೊಳ್ಳಿ. ಪ್ರಶ್ನೆ ಏನ್ ಬೇಕಾದ್ರೂ ಆಗಿರ್ಬೋದು. ಬಿಕಾಸ್ ಒಂದೇ ಬೇರೆ. ಫಸ್ಟ್ ವಯಸ್ಸಲ್ಲಿ ದೊಡ್ಡವ್ರು ಯಾರೋ ಅವರಿಗೆ ಫಸ್ಟ್. ಆಯ್ತು. ಓಕೆ. ನಿಮ್ಮ ಸಿನಿಮಾ ಬಗ್ಗೆ ಒಂದು ಲೈನ್ ನ ಹಾಡು ರೀತಿಯಲ್ಲಿ ಹೇಳ್ಬೇಕು. ಹಾಡ್ಕೊಂಡು ಹೇಳ್ಬೇಕು ನಿಮ್ ಸಿನಿಮಾ ಬಗ್ಗೆ ಒಂದ್ ಲೈನ್. ಹಾಡ್ಕಂಡ? ಅಯ್ಯೋ, ಯಾವ್ದು? ನಮ್ಮೂರ ಊರಲ್ಲಿ ಗ್ರಾಮಾಯಣ. ಹಾಡ್ಬಿಡು, ನೀವು ಅಷ್ಟು ಖುಷಿಯಿಂದ ಹೇಳ್ತಿದ್ಯಲ್ಲ, ಹೇಳು. ಇಲ್ಲ ಇಲ್ಲ, ನಿಮ್ದೇ ಅದು. ನಂಗೆ ಪಾಯಿಂಟ್ ಬೇಡ. ಸೆಲೆಕ್ಟ್ ಮಾಡಿದ್ದು. ಬಿಟ್ಕೊಡ್ಬೇಡಿ ಸರ್ ಹಂಗೆ. ಯಾವ್ದು ಬರ್ತಾ ಇಲ್ಲ ನಂಗೆ. ಹ್ಮ್. ಸೆಕೆಂಡ್ ಕ್ವೆಶ್ಚನ್. ಅಯ್ಯೋ, ಅಂತ ನಿಮ್ಗೇನೆ ನೀವು ಹೇಳ್ಬೇಕು. ಇಲ್ಲ ನೀವು ಪಾಸ್ ಮಾಡಿದ್ರೆ ಸೆಕೆಂಡ್ ಕ್ವೆಶ್ಚನ್ ನಿಮ್ಗೆ ಬರುತ್ತೆ. ಓಕೆ, ಇಲ್ಲ ಪಾಸ್. ಅಂದ್ರೆ ಅವ್ರಿಗೆ ಇರುತ್ತೆ. ನಿಮಗೆ ಸೆಕೆಂಡ್, ನನಗೆ ಬೇಕು. ನನಗೆ ಸೆಕೆಂಡ್ ಕ್ವಶನ್ ಬೇಕು. ನೀವ್ ಅದನ್ನ ಆಡಬೇಕು. ಈಗಲೇ ಹಿಂಗ ಆರಾಮಾಗಿ ಕೂತಿರೋಣ. ನೀವು ಡಿಸೈಡ್ ಮಾಡ್ತಾರೆ. ನೀವು ಹೇಳಿ, ಆಮೇಲೆ ಯೋಚನೆ ಮಾಡಿ. ಸೆಕೆಂಡ್ ಅದೇ ತರ ಸಿನಿಮಾ ಬಗ್ಗೆ ನೀವು ತುಂಬಾ ಕೋಪದಲ್ಲಿ ಹೇಳ್ಬೇಕು. ನಿಮ್ಮ ಸಿನಿಮಾ ಬಗ್ಗೆ ಕೋಪದಲ್ಲಿ. ಸ್ಮೈಲ್. ಇದು ನಿಮ್ಮ ಆಯ್ಕೆಯ ಪ್ರಶ್ನೆ. ಅಂದ್ರೆ ಹಾಡಂಗಿಲ್ಲ, ಸುಮ್ನೆ ಕೋಪದಲ್ಲಿ ಹೇಳ್ಬೇಕು. ಕೋಪದಲ್ಲಿ ಹೇಳ್ಬೇಕು. ಕೋಪದಲ್ಲೇ ಆಡಾಡ್ಕೊಂಡ್ರಿ. ಎರಡು ಮುಗಿಸ್ಬಿಡಕ್ಕೆ. ನಮ್ ಗ್ರಾಮಾಯಣ ಪಿಕ್ಚರ್ ಅಲ್ಲಿ ಈ ದೇವನೂರ್ ಚಂದ್ರು ಸರ್ ಸೀನ್ ಬರೋವರೆಗೂ ನಮ್ಮನ್ನ ಬಿಡ್ತಾ ಇರ್ಲಿಲ್ಲ. ತುಂಬಾ ತಲೆ ತಿನ್ನೋರು. ಜೊತೆಗೆ ಈ ಸೀನ್ ಹಂಗೆ ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ದಮ್ ಹೊಡಿಬೇಡ ಅಂತ ಹೊಡೆದು ನನ್ ಪ್ರಾಣ ತಿನ್ನೋನು ಪಿಕ್ಚರ್ ಅಲ್ಲಿ. ನಾರ್ಮಲ್ ಆಗಿ ಹೇಳ್ದಂಗಿತ್ತು, ಕೋಪ ಕಾಣಿಸ್ಲಿಲ್ಲ ನಂಗೆ. ಅಷ್ಟೇ ಕೋಪ. ನನಗೆ ಅದ್ರ ಮೇಲೆ ಮಾಡ್ಕೊಳಕ್ಕೆ ಬರಲ್ಲ ಕೋಪ. ಹಾಡ್ಸ್ಬೇಕಲ್ಲ ನೀವು. ಹಾಡ್ಸಿ ಅವ್ರನ್ನ. ನಾನಂತೂ ಅಟ್ಲೀಸ್ಟ್ ನಾನು ಟ್ರೈ ಮಾಡಿದ್ವಿ, ನೀವು ಅದನ್ನು ಮಾಡಿ. ಟ್ರೈ ಮಾಡಿ ಸರ್. ಗ್ರಾಮಾಯಣದ ಬಗ್ಗೆ ಒಂದು ಹಾಡು ಹೇಳಬೇಕಾ? ಅದೇ ಹೇಳಿದೊಂದು ಒಂದ್ ಲೈನ್ ಹೇಳ್ಬಿಡು. ನೀವು ಈಗ ಗ್ರಾಮಾಯಣ ನಮ್ಮ ಸಿನಿಮಾ ನೋಡಿ ಸಾಕು. ಹಾಡಂತ. ಓಕೆ. ಈಗ ಜನರಲ್ ಆಗಿ ಓಕೆನಾ, ಈ ಸಿನಿಮಾದಲ್ಲಿ ನೀವೇ ಹೀರೋಯಿನ್, ರೈಟ್? ಇಫ್ ನಾಟ್ ಯು, ನೀವಲ್ಲ ಅನ್ನೋದಾದ್ರೆ ಯಾರು ಮಾಡಿದ್ರೆ ಈ ಪಾತ್ರ ಚೆನ್ನಾಗಿರ್ತಾ ಇತ್ತು? ಯಾವ ಹೀರೋಯಿನ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು?
ಆಲ್ರೆಡಿ ಅವ್ರು ಒಂದು ಹಳೆ ಹುಡುಗಿ ಆಲ್ರೆಡಿ ಮಾಡಿದ್ರಲ್ವಾ, ಸೊ ಅವ್ರೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ. ಹೌದಾ? ಯಾಕಂದ್ರೆ ಅವ್ರು ಆಲ್ರೆಡಿ ಪಾತ್ರ ಗೊತ್ತಿದ್ರಿಂದ, ಅವ್ರು ಆಲ್ರೆಡಿ ಮಾಡಿದ್ರಿಂದ ಅವ್ರಿಗೆ ಚೆನ್ನಾಗಿರ್ತಾ ಇತ್ತು. ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಸರ್, ನೀವು ಇದೇ ಸಿನಿಮಾದಲ್ಲಿ ಹೀರೋ ಅಲ್ಲ ಅಂದಿದ್ರೆ ಯಾವ ಪಾತ್ರ ಆಯ್ಕೆ ಮಾಡ್ಕೊಳಕ್ ಇಷ್ಟಪಡ್ತಿದ್ರಿ? ಇದೇ ಸಿನಿಮಾಲಿ ನಾನು ಹೀರೋ ಆಗಿಲ್ಲ ಅಂದಿದ್ರೆ ಸದಾನಂದ ಸ್ವಾಮಿ, ಸದಾನಂದ ಸ್ವಾಮಿ. ಓಕೆ. ಗೋಪಾಲ್ ದೇಶಪಾಂಡೆ ಅವ್ರು ಮಾಡಿದ್ರು. ವಿನ್ನರ್ ಯಾರು ಅಂತ Exclusive ಆಗಿ ಹೇಳಲ್ಲ. ಏನಾದ್ರು ಹೇಳ್ಬೋದಾ? ವಿನ್ನರ್ ಯಾರು ಅಂತ. ನೀನೇ ವಿನ್ನರ್. ಯಾವಾಗ್ಲೂ ನೀವೇ ಬಿಟ್ಟು ಕೊಟ್ಬಿಟ್ಟೆ ಅಂತ ಅನ್ಕೊಳ್ತಾ ಇದ್ದಾರೆ ಸರ್ ಮನ್ಸಲ್ಲಿ. ನಾನೇ ಜಾಸ್ತಿ ಹಾಡು ಹೇಳಿರೋದು, ನಾನೇ ಉತ್ತರ ಕೊಟ್ಟಿರೋದು. ಹಾಡಲ್ಲ ಅವರೇ ಉತ್ತರ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಕೊಟ್ಟಿದ್ದೀರಾ. ಗಿಫ್ಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇವರು. ಹೇಳಿ, ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಒಂದು ಪಾಯಿಂಟ್ ಹೇಳ್ಬೋದಾ ನಮ್ಗೆ ರಾಮಾಯಣದ ಬಗ್ಗೆ? ರಾಮಾಯಣದ ಬಗ್ಗೆನಾ? ರಾಮಾಯಣದ ಬಗ್ಗೆ ಕ್ಯಾರೆಕ್ಟರ್ ಹೆಸರುಗಳೇನು? ಹೇಳಿ ಸರ್. ಗೋಪಾಲ್ ದೇಶಪಾಂಡೆ ಅವ್ರ ಹೆಸರು ಸದಾನಂದ ಸ್ವಾಮಿ, ಆಮೇಲೆ ಯೋಗಿ ಅವ್ರ ಹೆಸರು ಕರಿಬೆಕ್ಕು, ಕುಸುಮ, ಸೀನಾ, ಆಮೇಲೆ ನನ್ನ ಫ್ರೆಂಡ್ ಪ್ರಶಾಂತ್ ಅಂದ್ರೆ ಮೋಟರ್ ಮಾದ, ಅದಾದ್ಮೇಲೆ ಇನ್ನೊಂದು ಜಹಾಂಗೀರ್ ಅವ್ರ ಹೆಸರು ರಮಣಿ. ಜಹಾಂಗೀರ್ ಅವ್ರ ಒಂದು ಪಾತ್ರ ಮಾಡಿದ್ದಾರೆ, ಫೋಟೋಗ್ರಾಫರ್ ಪಾತ್ರ, ಅವ್ರ ಹೆಸರು ರಮಣಿ. ಅಚ್ಯುತ್ ಅವ್ರ ಹೆಸರು ಡಾಕ್ಟರ್ ಶಂಕರಪ್ಪ. ನೀವೇನಾದ್ರೂ ಹೇಳ್ಬೋದಾ ಎಕ್ಸ್ಕ್ಲೂಸಿವ್ ಆಗಿ ಸಿನಿಮಾ ಬಗ್ಗೆ? ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಅಲ್ಲಿ ಇನ್ನೂ ಒಂದ್ 2-3 ಹಾಡಿದೆ. ಸೊ ಆ ಹಾಡು ಒಂದು ಆ ಹಾಡಲ್ಲಿ ಒಂದು ಯೋಗಿ ಇವರು ಇಬ್ಬರು ಡಾನ್ಸ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಎಕ್ಸ್ಕ್ಲೂಸಿವ್. ಕರೆಕ್ಟ್. ಸಕ್ಕದಾಗಿದೆ ಆ ಹಾಡು. ಥಿಯೇಟರ್ ಅಲ್ಲಿ ಪ್ರೀವಿಯಸ್ ಚಾನೆಲ್ ಹೇಳಿದ್ದೆ. ಹೌದಾ? ಅಯ್ಯಯ್ಯೋ. ನಾನು ಹೇಳಿಲ್ಲ, ನೀವ್ ಹೇಳಿಲ್ಲ. ಆ ಹೆಸರು ಹೇಳಿಲ್ವಾ, ಮೋಸ ಆಯ್ತು. ಸೊ ಅದು ವಿಜುವಲ್ಸ್ ನೋಡಕ್ಕೆ ಥಿಯೇಟರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಎಕ್ಸ್ಕ್ಲೂಸಿವ್ ಏನಂದ್ರೆ ಏನ್ ಹೇಳೋದು, ಓಕೆ. ಒಂದೊಳ್ಳೆ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಿನಿಮಾ? 100%. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ನೋಡೋಣ. ಎಸ್, ಪ್ಲೀಸ್ ನೋಡಿ. ಥ್ಯಾಂಕ್ ಯು. ನೋಡ್ಲೇಬೇಕು. ಸಿನಿಮಾಗೆ ಜನನ ವೆಲ್ಕಮ್ ಮಾಡಿ. ಕರೀರಿ ಸರ್ ಒಂದ್ಸರಿ ಪ್ರೀತಿಯಿಂದ. ಮಹನೀಯರೇ, ರಾಮಾಯಣ ಅಲ್ವಾ? ಎಸ್. ಮಹನೀಯರೇ, ಮಹಿಳೆಯರೇ, ತಾವೆಲ್ಲರೂ ಸಾಮೂಹಿಕ ಕುಟುಂಬದ ಸಮೇತರಾಗಿ ನಮ್ಮ ಗ್ರಾಮಾಯಣ ಚಿತ್ರ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವೆಲ್ಲರೂ ತಪ್ಪದೆ ಬಂದು ನಮ್ಮ ಸಿನಿಮಾನ ವೀಕ್ಷಿಸಬೇಕು ಎಂದು ತಮ್ಮಲ್ಲಿ ವಿನಂತಿ. ಸೂಪರ್ ಸರ್. ಅನೌನ್ಸ್ಮೆಂಟ್ ಎಲ್ಲರೂ ಬನ್ನಿ. ಜುಲೈ 4ನೇ ತಾರೀಕು, ಜುಲೈ 3ನೇ ತಾರೀಕು. ನೀವು ಆಕ್ಚುಲಿ ಎಲ್ಲರಿಗೂ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದೀವಿ. ಜುಲೈ 3ನೇ ತಾರೀಕು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅವ್ರ ಪಾಪ ನೆನ್ಪಿಟ್ಕೊಂಡಿದ್ದಾರೆ. ಆಗಸ್ಟ್ 4 ಅಂತ. ಕರೆದವ್ರೆಲ್ಲ ಫಸ್ಟ್ ಬಂದ್ಬಿಟ್ರೆ 3ನೇ ತಾರೀಕು ಟಿಕೆಟ್ ಸಿಗಲ್ಲ. ಸೊ ಉಳಿದವ್ರು 4ನೇ ತಾರೀಕು ಬನ್ನಿ ಅಂತ ಒಂದೊಂದು ಇಂಟರ್ವ್ಯೂ ಒಂದೊಂದು ಇದು ಮಾಡ್ತೀವಿ. 3, 4 ಮಹಿಳೆಯರೇ ಹಿಂಗೆ ನೋಡಿದ್ರಲ್ಲ. ಗ್ರಾಮಾಯಣ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಖಂಡಿತವಾಗ್ಲೂ ನಮ್ಮನೆ ನಿಮ್ಮನೆ ರಾಮಾಯಣ ಬಿಟ್ಟು ಗ್ರಾಮಾಯಣ ನಿಮ್ಗೇನೋ ಒಂದು ವಿಶೇಷವಾದಂತ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತವಾಗ್ಲೂ ಕೊಡುತ್ತೆ. ಹಾಗೆ ಒಳ್ಳೆ ಮೆಸೇಜ್ ಕೂಡ ಸಿಗುತ್ತೆ. ಅಂಡ್ ಎಷ್ಟೋ ಜನರಿಗೆ ಇವ್ರು ಹೇಳೋ ಪ್ರಕಾರ ಬಹಳಷ್ಟು ಜನರಿಗೆ ಸಿಟಿಲಿ ಇರೋರಿಗೆ ಈಗ ಅನ್ನಿಸ್ತಾ ಇದೆ, ಇಲ್ಲಪ್ಪ ಹಳ್ಳಿಗೆ ಹೋಗ್ಬಿಡ್ಬೇಕು ಅಂತ. ಈ ತರ ಎಷ್ಟು ಜನಕ್ಕೆ ಅನ್ಸುತ್ತೆ ಗೊತ್ತಿಲ್ಲ ಸಿನಿಮಾ ನೋಡಿ. ಅಂಡ್ ನಿಜವಾಗ್ಲೂ ಅದೆಷ್ಟೋ ಜನ ಅದ್ರ ವ್ಯಾಲ್ಯೂ, ಗ್ರಾಮದ ವ್ಯಾಲ್ಯೂನ ಈ ಸಿನಿಮಾ ನೋಡಿ ಅರ್ಥ ಮಾಡ್ಕೋತಾರೆ ಅಂತಂತೂ ಖಂಡಿತ ಅನ್ಸುತ್ತೆ. ಸೊ ನೀವೇನಾದ್ರೂ ಕನ್ನಡ ಸಿನಿಮಾ ರಸಿಕರಾಗಿದ್ರೆ ಖಂಡಿತವಾಗ್ಲೂ ಜುಲೈ 3ನೇ ತಾರೀಕು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಯಾಕೆಂದ್ರೆ ಇದು ನಮ್ಮ ಕನ್ನಡ ಸಿನಿಮಾ. ಹಾಗಾಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.